ಆ್ಯಕ್ಚುಲಿ ನಾನು ಬೃಂದಾ ವಿಹಾರಿ ಸಿನಿಮಾದ ಹಾಡು ಕೇಳ್ತಾ ಇದ್ದೀನಿ. ಆ್ಯಕ್ಚುಲಿ 3 ದಿನ ಆಗಿದೆ ಬಿಡುಗಡೆ ಆಗಿ. ಮೊದಲನೇ ಸಲ ಕೇಳಿದಾಗ ನನಗೆ ಓಕೆ ಓಕೆ ಅನ್ನಿಸ್ತು, ಪ್ರಾಂಪ್ಟಾಗಿ ಹೇಳ್ತೀನಿ. ಎರಡನೇ ಸಲ ಕೇಳಿದಾಗ ನೈಸ್ ಅಲ್ಲ, ಎಷ್ಟು ಚೆನ್ನಾಗಿದೆ ಅಲ್ಲ, ಕನ್ನಡ ಪದಗಳನ್ನೇ ಬಳಸ್ಕೊಂಡು ಯೂಸ್ ಮಾಡಿದಾರಲ್ಲ, ನೈಸ್ ಅಲ್ಲ ಅನ್ನಿಸ್ತು. ಮೂರನೇ ಸಲ ಕೇಳಿದಾಗ ವಾವ್ ಅನ್ನಿಸ್ತು. ನಾಲ್ಕನೇ ಸಲ ಕೇಳಿದಾಗ ಚೆನ್ನಾಗಿದೆ ಅನ್ನಿಸ್ತು. ಈಗ 5ನೇ ಸಲ ಅಲ್ಲಿ ಎಷ್ಟು ಸಲ ಕೇಳಿದ್ರೆ ಗೊತ್ತಿಲ್ಲ, ಫೈನಲ್ ಅಡಿಕ್ಟೆಡ್ ಆಗಿಬಿಟ್ಟಿದ್ದೀನಿ ಈ ಹಾಡಿಗೆ. ಸೊ ಮೊದಲೇ ಸಾಂಗ್ ಬಿಡುಗಡೆ ಆಗಿತ್ತು, ರಾಮ 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 ರಾಮ. ಈಗ ರಾಧಾ ರಾಧಾ ಒಂಥರ ಅಡಿಕ್ಟೆಡ್. ಎಲ್ಲರೂ ಮೊದಲೇ ಸಲ ಕೇಳಿದಾಗ ಅಷ್ಟೊಂದು ಎಲ್ಲರೂ ಏನಿದು ಕನ್ನಡ ಪದಗಳು ಏನಿದು ಅಂದರೆ ಆ ಹಾಡು ಕೃಷ್ಣಂ ಪ್ರಣಯ ಸಖಿ ಆ ಕಾಂಬಿನೇಷನು ಮತ್ತು ಡೈರೆಕ್ಟ್ರು ಮತ್ತು ನಮ್ಮ ಹೀರೋ ಗಣೇಶ್ ಅವರ ಕಾಂಬಿನೇಷನ್ ಬರ್ತಕ್ಕಂಥ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ ಆದಮೇಲೆ ಬೃಂದಾ ವಿಹಾರಿ ಏನು ಸಿನಿಮಾ ಮಾಡಿದ್ರು, ಆ ಹಾಡು ಬಿಡುಗಡೆ ಆಯಿತು. ನಾನು ಕೇಳಿದಾಗ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆ ಆಗಿದೆ, ದಯವಿಟ್ಟು ಕೇಳಿ. ಕೇಳದೇ ಇದ್ರೂ ಕೂಡ ನಾನು ಬಯೋ ಹಾಕಿದ್ದೀನಿ. ಸೊ ನೀವು ಪಕ್ಕ ಕೇಳಿರ್ತೀರ ಅಂತ ನಾನು ಅನ್ಕೊತೀನಿ. ಒಂಥರ ಅಡಿಕ್ಟೆಡ್ ಆಗ್ಬಿಟ್ಟಿದೆ ಈ ಹಾಡು, ರಾಧಾ ರಾಧಾ. ಆಮೇಲೆ ಆ ಹೀರೋಯಿನ್ನು, ಆ ಲುಕ್ಕು, ಗಣೇಶ್ ಸರ್ ಲುಕ್ಕು, ಆ ಕೊಳಲಿಟ್ಕೊಂಡು ಸೇಮ್ ಆ ಕೃಷ್ಣನ ಲುಕ್ಕು. ಎಷ್ಟು ಸಲ ಕೇಳ್ತಾ ಇದ್ದೇನೋ ಗೊತ್ತಿಲ್ಲ, ತುಂಬ ಸಲ ಕೇಳಿಬಿಟ್ಟೆ. ಒಂದು ರೀತಿ ಅಡಿಕ್ಟೆಡ್ ಆಗ್ಬಿಟ್ಟಿದ್ದೀನಿ. ಆದರೆ ಈ ಸಿನಿಮಾಗೆ, ಅಂದರೆ ಬೃಂದಾ ವಿಹಾರಿ ಸಿನಿಮಾಗೆ ನಾಗೇಂದ್ರ ಪ್ರಸಾದ್ ಅವರು ಮತ್ತು ಕವಿರಾಜ್ ಅವರು ಇಬ್ಬರು ಕೂಡ ಹಾಡು ಬರ್ತಿದ್ದಾರೆ. ತುಂಬ ಜನ ಕಾಮೆಂಟ್ ನಾನು ಹಾಕಿದ್ದೆ, ನಾನು ಏನು ಹೇಳಿದ್ರೆ ಅದನ್ನೇ ಕಾಮೆಂಟ್ ಮಾಡಿದ್ದಾರೆ ತುಂಬ ಜನ. ಆಮೇಲೆ ಜೈನ್ ಕಾಕಿಣಿ ಅವರು ಎಲ್ಲೋ ಒಂದು ಕಡೆ ಯಾಕೆ ಬರೀತಾ ಇಲ್ಲ ಅನ್ನೋದು ಅದನ್ನು ಕೂಡ ನೆನಪಿಸ್ಕೊಂಡಿದ್ದಾರೆ ತುಂಬ ಜನ. ಇರಲಿ, ವಾಟ್ ಎವರ್, ಅದೇನೇ ಇರಿದ್ರು ಈ ಕನ್ನಡ ಪದಗಳು ಅಂದರೆ ಕನ್ನಡ ಶಬ್ದಗಳನ್ನೇ ಉಪಯೋಗಿಸ್ಕೊಂಡು ಈ ಕೃಷ್ಣ ಪ್ರಣಯ ಸಖಿಲಿ ಯಾವ ರೀತಿ ಬರ್ತೀವಿ ಹಂಗೆ ರಾಧಾ ರಾಧಾ ನನಗೆ ತುಂಬ ಇಷ್ಟ ಆಗೋಯ್ತು ಹಾಡು. ಲಿರಿಕ್ ಲೈಟರ್ ಅಂದರೆ ಹಾಡು ಈಗ ಲಿರಿಕಲ್ ವಿಡಿಯೋ ಬಿಡುಗಡೆ ಆಗಿದೆ. ಅಂದರೆ ಈಗ ಗಣೇಶ್ ಅವರು ಚಿತ್ರರಂಗಕ್ಕೆ ನಾಯಕರಾಗಿ ಎಂಟ್ರಿ ಕೊಟ್ಟು, ಅಂದರೆ ಚೆಲ್ಲಾಟ ಮೂಲಕ ಎಂಟ್ರಿ ಕೊಟ್ಟು 20 ವರ್ಷ ಕಂಪ್ಲೀಟ್ ಆಗಿದೆ. ಅವರ ಬ್ಲ್ಯಾಕ್ ಬಸ್ಟರ್ ಹಿಟ್ ಸಿನಿಮಾ ಅಂದರೆ ಮೊದಲ ಬ್ಲ್ಯಾಕ್ ಬಸ್ಟರ್ ಹಿಟ್ ಸಿನಿಮಾ ಮುಂಗಾರು ಮಳೆ. ಅಬ್ಸಲ್ಯೂಟ್ ಚೆಲ್ಲಾಟ ಆದಮೇಲೆ ಮುಂಗಾರು ಮಳೆ ಡಿಸೆಂಬರ್ ಕೊನೆ ವಾರದಲ್ಲಿ, ಅಂದರೆ 29ನೇ ತಾರೀಕು 28 ಐ ಥಿಂಕ್ ಆ ಟೈಮ್ನಲ್ಲಿ 2006ನೇ ಇಸ್ವಿಲಿ ಬಿಡುಗಡೆ ಆಗಿತ್ತು. ಈಗ 20 ವರ್ಷ ಆಗಿದೆ. ಈ ಡೆಡಿಕೇಶನ್ ಆಗಿ ಈಗ ಬೃಂದಾ ವಿಹಾರಿ ಬರ್ತಾ ಇದೆ. ಆಮೇಲೆ ಯುವರ್ ಸಿನ್ಸಿಲೇರಾಮ್, ಆಮೇಲೆ ಪಿನಾಕ. ಸೊ ಈ ಥರ ಸಿನಿಮಾಗಳು ಸೊ ತುಂಬ ಖುಷಿ ಆಗುತ್ತೆ. ಆಮೇಲೆ ತಮ್ಮ ಸುಖಾಗಮನ ಬಯಸುವ ಇದನ್ನೇ ಬಿಟ್ವೆ ನೋಡಿ. ಡಿಜಾಂಗೋ ಕೃಷ್ಣಮೂರ್ತಿ ಅನೌನ್ಸ್ಮೆಂಟ್ ಆಗಿತ್ತು, ಬಟ್ ಅದ್ರ ಬಗ್ಗೆ ನನಗಿನ್ನೂ ಅಷ್ಟು ಐಡಿಯಾ ಇಲ್ಲ. ಸೊ ಈ ಥರ ಈಗ ಬೃಂದಾ ವಿಹಾರಿ ಬಗ್ಗೆನೇ ಮಾತಾಡೋದಾದರೆ, ಶ್ರೀನಿವಾಸ್ ರಾಜ್ ಅವರು ಅಂದರೆ ಬಹುಶಃ ಎಷ್ಟು ಇದಾಗಿದೆ ಅಂದರೆ, ಹೀರೋಯಿನು ಅಷ್ಟೇ ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ. ನನಗೆ ಅವ್ರ ಬಗ್ಗೆ ಐಡಿಯಾ ಇಲ್ಲ, ಯಾರು ಹೊಸಬ್ರು ಇದ್ದಾರೋ ಅಥವಾ ಬೇರೆ ಭಾಷೆಯ ಕಲಾವಿದೇನೋ ನನಗದು ಗೊತ್ತಿಲ್ಲ. ಆ ಸ್ಕ್ರೀನ್ ಮೇಲೆ ನೋಡಿದಾಗ ಗಣೇಶ್ ಸರು ಮತ್ತು ಆ ಹೀರೋಯಿನ್ ನೋಡಿದಾಗ ವಾಹ್, ಎಷ್ಟು ಮುದ್ದಾಗಿದೆ ಅಲ್ವ ಪೇರು, ಎಷ್ಟು ಕ್ಯೂಟ್ ಆಗಿದ್ದಾರಲ್ಲ ಅಂತ ನನಗೆ ಅನಿಸ್ತು. ಅದೇ ರೀತಿ ಆ ಹಾಡು ಎಷ್ಟು ಕ್ಯೂಟ್. ಆಮೇಲೆ ಸಿಂಗರು, ಹಾಡು ಹೇಳಿದ ಹಾಡುಗಾರ, ಗಾಯಕರು ಕೂಡ ಅಷ್ಟೇ, ಮ್ಯೂಸಿಕ್ಕು, ಆಮೇಲೆ ಕ್ಯಾಮ್ರಾ ವರ್ಕು, ಎಡಿಟಿಂಗು ಸಖತ್ ಇಷ್ಟ ಆಗೋಯ್ತು ನನಗೆ. ಸೊ ನೀವು ಕೂಡ ಈ ಹಾಡು ಕೇಳಿರ್ತೀರ ಅನ್ಕೋತೀನಿ. ರಾಧಾ ರಾಧಾ ಪಕ್ಕ ನಿಮಗೆ ಅಡಿಕ್ಟ್ ಆಗೋದಂತೂ ಗ್ಯಾರಂಟಿ ಈ ಹಾಡು. ಅಂದರೆ ಈಗಿನ ಟ್ರೆಂಡಲ್ಲೂ ಕೂಡ ಇದೆ ಇದು. ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡ್ತಾನೆ, ಟ್ರೆಂಡಿಂಗಲ್ಲಿದೆ, ರೀಲ್ಸ್ಗಳು ಸಿಕ್ಕಾಬಡೆ ಆಗ್ತಾಯಿದೆ. ನನಗೆ ಅಂತೂ ತುಂಬ ಖುಷಿ ಆಯಿತು. ಅಂದರೆ ಮೊದಲೇ ದಿನ ಕೇಳಿದಾಗ ನಾನು ಏನು ಹೇಳ್ದೆ ಸೇಮ್ ಎಲ್ರಿಗೂ ಅದೇ ಫೀಲ್ ಅನಿಸಿರುತ್ತೆ ಪಕ್ಕ. ಈಗ ಇನ್ನೊಂದ್ಸಲ ಕೇಳಿ, ಮತ್ತೆ ಕೇಳಿ, ಮತ್ತೆ ಕೇಳಿ, ಎಷ್ಟು ಒಂದು ಇದು ಅನಿಸುತ್ತಂದರೆ ಅಷ್ಟು ಅಡಿಕ್ಟ್ ಆಗೋದಂತೂ ಗ್ಯಾರಂಟಿ. ಸೊ ನಾನಂತೂ ತುಂಬ ಅಡಿಕ್ಟ್ ಆಗಿದ್ದೀನಿ. ಈಗ ಮತ್ತೆ ನಾನು ಆ ಹಾಡನ್ನು ಕೇಳ್ತೀನಿ. ಸೊ ನೀವು ಈ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ಈ ಮೂಲಕ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮೆಗಾ ಗೋಲ್ಡನ್ ಸ್ಟಾರ್ ಅಂತ ಬಿರುದು ಬೇರೆ ತೊಗೊಂಡಿದ್ದಾರೆ. ಸೊ ಅವರ ಆ ಲುಕ್ಕು, ಆ ಸ್ಕ್ರೀನ್ ಪ್ರೆಸೆನ್ಸು, ಆ ಲುಕ್ಕು ನನಗೆ, ಆ ಪೋಸ್ಟರ್ಸು ಎಲ್ಲ ಇಷ್ಟ ಆಯಿತು. ಸೊ ವಿ ಆರ್ ವೇಟಿಂಗ್ ಫಾರ್ ದ ಬೃಂದಾ ವಿಹಾರಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ.